ಸಿಕ್ಕ ಪ್ರಾಣಿಗಳನ್ನೆಲ್ಲ ಹಿಡಿದು ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಹೆಬ್ಬಂಡೆಯ ಬುಡದಲ್ಲಿ ಆಯಾಗಿ ಮಲಗಿದ್ದವರು ನಾನು. ಒಮ್ಮೆಲೆ ಎಚ್ಚರವಾಯಿತು, ಹಸಿವೆಯಾಗುತ್ತಾ ಇದೆ. ಏನಾದ್ರೂ ತಿನ್ನಬೇಕು. ತಿನ್ನುವುದಕ್ಕೆ ಏನು ಸಿಗಲಿಲ್ಲ. ಇಲ್ಲಿ ಏನುಂಟು? ಇದೆ ಏನದು ಪರಿಮಳ ಬರ್ತಾ ಇದೆ. ನರರವಯ್ಯ ವಾಸನೆ. ಒಂದೊಮ್ಮೆ ನರರ ಮಾಂಸವನ್ನು ಭಕ್ಷಿಸಬೇಕು. ಹೀಗೆ ಹಾಗೆ ಆಶೆ ಆಗುತ್ತಾ ಇದೆ. ಸರಿ, ಎಲ್ಲಿದ್ದಾರೆ? ಯಾವ ಕಡೆ ಇದ್ದಾರೆ? ಅರಸುತ್ತ ಭವಿಷ್ಯತ್ತಿನಲ್ಲಿ ನಿನ್ನ ಬಾಲಿಗೆ ಬಳಿತಾದಿ ಘೋರಕಾಂತಹನ ಇದು. ನಿನಗೆ ತಿನ್ನುವುದಕ್ಕೆ ಬೇಕಾದಷ್ಟು ಕ್ರೂರ ಮಗುಗಳು ಈ
ಈ ಬಾಲಕರನ್ನು ಹಿಡಿದು ಪೀಡಿಸುವುದಕ್ಕೆ ನಮಗೆ ಮುಂದಾಗಿದೆಯಾ? ಬೇಕು. ಅವರನ್ನು ಬಿಡಿಸುವುದಕ್ಕೆ ಬೇಕಾಗಿ ಒಂದು ದರ್ಬೆಯನ್ನು ಮಂತ್ರಿಸಿ ಪ್ರಯೋಗಿಸಿದ್ದೇನೆ. ಯಾವ ನೀನು? ನಿನ್ನ ಸಾಮರ್ಥ್ಯ ಇಬ್ಬರನ್ನು ಮೆಲುವೆಯನಿಗೆ ಹಬ್ಬದ ಊಟ ಅಪ್ಪರಿಸಿದೆಯಲ್ಲ ನೀನು? ಹಾ, ರಾಜವೇ ಹಾ, ಅವರನ್ನು ಬಿಡಿಸುವುದಕ್ಕಾಗಿ ಹಾ. ಪ್ರಯೋಗಿಸಿದ್ದೇನು? ದರ್ಬೆ ಏ, ಏನು? ಹುಲ್ಲು ಕಡ್ಡಿ ಹಾ, ಯಾಕೆ ಅಷ್ಟೇ? ಹಾ, ನನಗೆ ಅದು ಲೆಕ್ಕವೇ ಅಲ್ಲ. ಹಾ. ಬೇಕು ಅಂತ ಒಂದು ಬಾಯಿಂದ ಬಿಟ್ಟಿದ್ದೇನೆ. ಓಹೋ, ಚೆನ್ನಾಗಿತ್ತು ಹಬ್ಬದ ಊಟ. ಹಬ್ಬಕ್ಕೆ ಬರುದಿಲ್ಲ, ನನಗೆ ನೀರ್ ಬೆಲ್ಲ ಬೇಕು. ಹೇಳಿದ್ಯಾ? ನಿನ್ನನ್ನು ಹಬ್ಬಕ್ಕೆ ನಿನ್ನನ್ನು ನಾನು ಬಿಡಿಸಿದ್ದೇನೆ. ಇನ್ನು ಅದರ ಹತ್ತಿರ ಹೋದ್ರೆ ನಿನ್ನನ್ನೇ ಬಾಯಿಗೆ ತುರುಗಿಸ್ತೇನೆ. ಹಬ್ಬಕ್ಕೆ ನಿನ್ನನ್ನು ಊಟಕ್ಕೆ ಕರೆದಲ್ಲ, ನಿನ್ನನ್ನು ತಿಂದ್ರೆ ನನಗೆ ಹಬ್ಬದ ಊಟ. ನೀನೊಬ್ಬನೇ ಸಾಕಾಗುವುದಿಲ್ಲ, ತಿನ್ನುವುದಕ್ಕೆ ಬಿಟ್ರೆ ಅಲ್ವಾ? ಜೊತೆಯಾಗಿ ನೀನು ಬಂದಿದ್ದಿ. ಹೌದು. ಸಂತೋಷವಾಯಿತು. ಯಾಕೆ ಸಂತೋಷ? ಈರುವರನ್ನು ಹಿಡಿದು ಹಾ. ರಕ್ತವನ್ನು ಘಟನೆ ಕುಡಿಯುವಾಗ ತಡೆಯುವವರು ಯಾರಿದ್ದಾರೆ? ಯಾರು ನೀವು ತಿನ್ನುವುದ? ಮಗಿ ಮಗ ಮಗಿ ಮನೆ ಯತಿ ತಪ ಕೆಡಿಸಿದಿ ಕುಹಕ ವಿನೋದದು ಅಂದು ವಗಿಲ ದೊಳೆಯುತ್ತಾದಿ ಭೃಗುವಂಶಿಯು ಶಾಪದಗಿಸುವ ನುಡಿ ಸತ್ಯವ್ಯೂದು ಮಹಿಮಗ ಮಹಿಮ ಏನು? ಶರಣಾಗತಿಯನ್ನು ಹೊಂದಿದೆ ನಾನು. ಯಾಕೆ? ಶರವೊಂದನ್ನು ಪ್ರಯೋಗಿಸಿದ್ದೆ ತಡ. ಹಾ. ನಾನು ಯಾರು ಎನ್ನುವ ಅರಿವು ನನಗಾಗುತ್ತಾ ಇದೆ. ಯಾರು ನೀನು? ಹುಲಿ ಅಲ್ಲ ನಾನು, ಮತ್ತೆ ಚಮೂರ ನಾಮಕ ಗಂಧರ್ವ. ಚೆನ್ನೈ. ಚೆನ್ನೈ. ಸಮೂರ ನಾಮಕ. ಓ, ಇದು ಬಾಯಲ್ಲಿ ಬಂತು. ಹಾ, ಹಾ, ಗಂಧರ್ವ. ಹಾ. ಈ ರೂಪ ತಾಳುವುದಕ್ಕೂ ಕಾರಣವಿದೆ. ಏನು? ಮುನಿಪನವರ ತಪಸ್ಸನ್ನಾಚರಿಸುತ್ತಿರುವಂತಹ ಸಂದರ್ಭ. ಹಾ. ಅವರ ತಪಸ್ಸನ್ನು ಕೆಡಿಸಬೇಡ ಹೀಗೆನ್ನುವ ಹಾಗೆ ಮನಸ್ಸಾಯಿತು. ಓಹೋ. ವಿನೋದಕ್ಕಾಗಿ ಹಾ. ಹುಲಿ ಬಂತು ಹಾ. ಹೀಗೆನ್ನುವ ಹಾಗೆ ಹೆದರಿಸಿದೆ. ಹಾ. ಕುಪಿತಗೊಂಡಂತಹ ಆತ ಹುಲಿಯಾಗಿಯೇ ಹೋಗು ಎನ್ನುವ ಹಾಗೆ ಶಾಪವನ್ನಿತ್ತ. ವೀರನಾಗಿ ಬೇಡಿಕೊಂಡೆ. ಹಾ. ವಿಶಾಪವೊಂದನ್ನು ಕರುಣಿಸಿದ. ಹೇಗೆ? ಮುಂದಕ್ಕೆ ಧರೆಯಲ್ಲಿ ಭೃಗುವಂಶೀಯನ ಪೂಜಿಸಿ ಬರುತ್ತಾನೆ. ಹಾ. ಆತನಿಂದಲೇ ನಿನ್ನ ಈ ರೂಪಕ್ಕೆ ಪರಿಮಾರ್ಜನೆ. ಹಾ, ಹಾ. ನಾನು ಅರಸುತ್ತಿದ್ದಂತಹ ಭೃಗುವಂಶೀಯ ಯಾರೆಂಬುದಾಗಿ ಇಷ್ಟರವರೆಗೆ ನನಗೆ ತಿಳಿದು ಬಂದದ್ದಿಲ್ಲ. ಈಗ ನಿಮ್ಮ ದಿವ್ಯ ಮಂಗಲ ಸ್ವರೂಪವನ್ನು ನನ್ನ ಕಣ್ಣ ಭಾಗದಲ್ಲಿ ಕಾಣುತ್ತಾ ಇದ್ದೇನೆ. ಆ ಭೃಗುವಂಶೀಯರು ನೀವೇ ಎಂಬುದಾಗಿ ನಾನು ಅರಿತುಕೊಂಡಿದ್ದೇನೆ. ಓ, ನನ್ನದೊಂದು ಅರಿಕೆ, ಹೇಗೆ? ಈ ವೇಷ ಸಾಕು ನನಗೆ, ಹೌದಾ? ತಡೆಯುವುದಕ್ಕೆ ಸಾಧ್ಯವಿಲ್ಲ. ಹಾ. ಗಂಧರ್ವ ಲೋಕವನ್ನು ಸೇರುವುದಕ್ಕೆ ತಮಕ ಹೆಚ್ಚಾಗುತ್ತಾ ಇದೆ. ಹಾ. ಒಂದು ಮೋಕ್ಷದ ದಾರಿಯನ್ನು ಕರುಣಿಸಬೇಕು. ಕಾಡದಾರಿಯಲ್ಲಿ ಬರುವಂತಹ ಕಾಲಕ್ಕೆ ಇಷ್ಟೊಂದು ಘಟನೆ ನಡೆದು ಹೋಯಿತು. ಹೌದು. ಭಾರ್ಗವರಾಮನಿಂದಾಗಿ ನಿನಗೆ ಮೋಕ್ಷ ಸಿಗುತ್ತದೆ ಅಂತಾದ್ರೆ ಹಾ. ನನಗೂ ಸಂತೋಷವೇ. ಶುಭವಾಗಲಿ.